ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಎದ್ದಿದ್ದೀರೋ ಮಲಗಿದಿರೋ ಅಂತ ನೋಡ್ತಾ ಇದ್ದೀವಿ. ಬಂಧುಗಳೇ, ವೇದಿಕೆಯಲ್ಲಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಜಿಲ್ಲಾ ಮಂತ್ರಿಗಳಂತ ಮಹದೇವಪ್ಪನವರೇ, ನಿಮ್ಮೆಲ್ಲರ ಜನಪ್ರಿಯ ಶಾಸಕರಂತ ವೆಂಕಟೇಶ್ ಅವರೇ, ನನ್ನ ಸಹೋದ್ಯೋಗಿಗಳಂತ ಬೈರ್ತಿ ಸುರೇಶ್ ಅವರೇ, ನಮ್ಮ ಸುಧಾಕರ್ ಅವರೇ, ಚಿಂತಾಮಣಿಯವರು, ಅವರು ಮಂತ್ರಿಗಳಿದ್ದಾರೆ, ವಿಧಾನ ಪರಿಷತ್ತಿನ ಸದಸ್ಯರಂತ ಯತೀಂದ್ರರವರಿದ್ದಾರೆ, ತಿಮ್ಮಯ್ಯನವರಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಂತ ವಿಜಯ್ ಕುಮಾರ್ ಇದ್ದಾರೆ, ನಿತಿನ್ ವೆಂಕಟೇಶ್ ಅವರು. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಗಣೇಶ್ ಅವರು, ನಮ್ಮ ಲಕ್ಷ್ಮಣ್ ಅವರು, ನಮ್ಮ ಜಿಲ್ಲಾ ಅಧಿಕಾರಿಗಳು, ರೆಡ್ಡಿ ಅವರು, ಸಿ ಅವರು, ಎಲ್ಲ ಅಧಿಕಾರಿಗಳು ಕೂಡ ಎಲ್ಲ ಇದ್ದಾರೆ. ಬಹಳ ಹೊತ್ತಿಂದ ತಾವೆಲ್ಲ ಕಾಯ್ಕೊಂಡಿದ್ದೀರಿ. ತಮ್ಮ ತಾಳ್ಮೆನ ನಾನು ಪರೀಕ್ಷೆ ಮಾಡೋಕೆ ಹೋಗುದಿಲ್ಲ. ಬೆಳಗ್ಗೆನೆ ಬಂದಿದ್ದೀರಿ ಅಂತೇಳಿ ತಿಳಿತು. ಇವತ್ತು ಪಿರಿಯಾಪಟ್ಟಣದಲ್ಲಿ ಅಭಿವೃದ್ಧಿಯ ಜಾತ್ರೆ ನಡೀತಾ ಇದೆ. ಅಭಿವೃದ್ಧಿಯ ಜಾತ್ರೆ. ವೆಂಕಟೇಶ್ ಅವರು ಪ್ರಾಸ್ತಾವಿಕವಾಗಿ ಭಾಷಣ ಮಾಡಂತ ಸಂದರ್ಭದಲ್ಲಿ ನಾನು ಅನೇಕ ಸಂದರ್ಭದಲ್ಲಿ ಸಾಕ್ಷಿ ಗುಡ್ಡೆಗಳನ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ಏಕೆಂದ್ರೆ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅದು ಬಹಳ ಮುಖ್ಯ. ವೆಂಕಟೇಶ್ ಅವರ 6 ವರ್ಷದ 6 ಟರ್ಮಿನ ಅಧಿಕಾರದಲ್ಲಿ ಈ ಕ್ಷೇತ್ರದ ಮಹಾಜನತೆಗೆ ಏನು ಬಿಟ್ಟು ಹೋಗಿದ್ದಾರೆ ಅನ್ನೋದು ಬಹಳ ಮುಖ್ಯ. ಅದನ್ನ ನಿಮ್ಗೆಲ್ಲರೂ ಕೂಡ ನೆನ್ಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ನಾನು ನೋಡೋದಾದರೆ ಅವರ ಆಚಾರ ವಿಚಾರವನ್ನ ಅವಲೋಕಿಸದ್ ನೋಡಿದ್ರೆ ಅವರ ಮನಸ್ಸಿನಲ್ಲಿ ಬಂದಿದ್ದು ಅಧಿಕಾರ ನಶ್ವರ, ಮಾಡಿದಂತ ಸಾಧನೆಗಳು ಅಜಾಮರ, ಕೊನೆಗೆ ಮತದಾರನೇ ಈಶ್ವರ ಅಂತ ಹೇಳಿ ಇವತ್ತು ಎಲ್ಲ ಮತದಾರರಿಗೆ ಋಣ ತೀರಿಸುವಂತ ಕೆಲಸವನ್ನ ಮಾಡಿ ಇವತ್ತು ನಮ್ಮನ್ನ ಕರೆಸಿ ಉದ್ಘಾಟನೆ ಶಂಕುಸ್ಥಾಪನೆ ಮಾಡಿ ಸಾವಿರಾರು ಜನ ರೈತರಿಗೆ, ಈ ರೈತರಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ಪೆನ್ಷನ್ ಇಲ್ಲ, ರೈತನಿಗೆ ಲಂಚನೂ ಇಲ್ಲ, ರೈತನಿಗೆ ರಿಟೈರ್ಮೆಂಟು ಇಲ್ಲ. ಅವನು ಏನಾದ್ರು ಯಾವ್ದಾರು ರೀತಿಯಲ್ಲಿ ನಾನು ಸಹಾಯ ಮಾಡಬೇಕು ಅಂತ ಹೇಳಿ ನಮ್ಮ ಮೇಲೆಲ್ಲ ಪ್ರಭಾವ ಬೀರಿ ಇವತ್ತು ಇಷ್ಟು ದೊಡ್ಡ ನಿಮ್ಮ ಬದುಕಿನ ಕಲ್ಯಾಣ ಕಾರ್ಯಕ್ರಮವನ್ನು ಮಾಡಿ ಈ ಜ್ಯೋತಿಯನ್ನ ಬೆಳೆಸಿದ್ದಾರೆ. ಅವ್ರಿಗೆ ಭಕ್ತಿ, ಅವರು ನನ್ನ ಭಕ್ತಿಯೇ ನನ್ನ ಜಾತಿ, ನನ್ನ ಕರ್ಮವೇ ನನ್ನ ಧರ್ಮ ಎಂದು ರವಿದಾಸರು ಹೇಳಿದನ್ನ ಮಾತನ್ನ ಇವತ್ತು ಅವರು ಉಳಿಸ್ಕೊಂಡು ಎಲ್ಲ ವರ್ಗದ ಜನರಿಗೆ ಇವತ್ತು ಸಹಾಯ ಮಾಡುವಂತ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ. ಈ ಸಮಾವೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ನವರು ಕೂಡ ಸ್ಮರಿಸಿಕೊಂಡು ಅವರು ಕೊಟ್ಟಂತ ಸಂವಿಧಾನವನ್ನ ನಾವು ಯಾವ ರೀತಿ ರಕ್ಷಣೆ ಮಾಡಿಕೊಂಡು ಜನರಿಗೆ ಯಾವ ರೀತಿಯ ಸಂವಿಧಾನ ಬದುಕಿನಲ್ಲಿ ಉಳಿಸ್ಕೊಂಡು ನಾವೆಲ್ಲ ಮಾನವೀಯತೆಯಿಂದ ಮೆರಿಬೇಕು ಅನ್ನೋದನ್ನು ಕೂಡ ಇವತ್ತು ಅವರು ಮಹದೇವಪ್ಪನವ್ರ ಕೈಯಲ್ಲಿ ಕೆಲವು ವಿಚಾರಗಳನ್ನ ಹಂಚಿಸಿದ್ದಾರೆ. ಇವತ್ತು ನಮ್ಮ ಬಾಬು ಜಗಜೀವನ್ ರಾಮ್ನವರು ಈ ದೇಶದ ಕೃಷಿಗೆ
ಬಹುಶಃ 34-35 ವರ್ಷಗಳ ಕಾಲ ಮಂತ್ರಿಯಾಗಿದ್ದಂಥವ್ರು. ಕೇಂದ್ರದಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಏನು ನಮ್ಮ ಹಳ್ಳಿಗಳಲ್ಲಿ ಒಂದು ಮಾತಿದೆ, ಹಂಗೆ ಅವರು ಯಾವುದೇ ಇಲಾಖೆಯನ್ನು ಆಡಳಿತದಲ್ಲಿ ಇಲ್ಲದೆ ಹೋದಿಲ್ಲ ಅಂತ ಒಂದು ದೊಡ್ಡ ನಾಯಕರವರು. ಅವರು ಕೂಡ ಇವತ್ತು ಸ್ಮರಿಸ್ಕೊಂಡು ನಾವೆಲ್ಲ ಮಾತಾಡ್ತಾ ಇದ್ದೇವೆ.